ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನನ್ನ ಒಂದು ಬರ್ಡೇ ದಿನ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಈ ಒಂದು ಸಾರಿನ ಹಾಕ್ಕೊಂಡು ರೆಡಿಯಾಗಿದ್ದ ತಕ್ಷಣ ಒಂದೊಳ್ಳೆ ಫೋಟೋಶೂಟನ್ನು ಮುಗಿಸಿ ನನ್ನ ಮಗಳ ಜೊತೆ ಕೂಡ ಒಂದಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸ್ಕೊಂಡೆ. ಫೋಟೋಸ್ ಎಲ್ಲ ಇಟ್ಕೊಂಡಿದ್ದ ನಂತರ ಮನೆಯಲ್ಲಿ ಪೂಜೆ ಮಾಡಿದ ತಕ್ಷಣ ಊರಲ್ಲೇ ಇದ್ದಂತಹ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್. ನಂತರ ನಾವು ಹೊರಟಿದ್ದು ವಿದ್ಯಾರಣ್ಯಪುರದಲ್ಲಿರುವಂತಹ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋದ್ವಿ. ಜನ ಅಂತೂ ತುಂಬಾ ಜನ ಇದ್ದರು. ಎಷ್ಟೇ ಜನ ಇದ್ದರೂ ಕೂಡ ಒಂದು ಒಳ್ಳೆ ದರ್ಶನ ಆಯಿತು. ದರ್ಶನ ಆಗಿ ಕೊನೆಗೆ ಪ್ರಸಾದ ಕೂಡ ಸಿಕ್ತು. ಸೊ ಹುಟ್ಟುಹಬ್ಬದ ದಿವಸ ಒಂದು ಒಳ್ಳೆ ದರ್ಶನ ಆಯ್ತಪ್ಪ ಅಂತ ಹೇಳಿ ಮನಸ್ಸಿಗೆ ತೃಪ್ತಿ ಪಟ್ಕೊಂಡು ನಾವು ನನ್ನ ನಾದಿನಿ ಇರುವಂತಹ ಅಪಾರ್ಟ್ಮೆಂಟ್ಗೆ ಬಂದ್ರಿ. ಅಲ್ಲಿ ನನಗೆ ಸರ್ಪ್ರೈಸ್ ಆಗಿ ಒಂದು ಕೇಕನ್ನು ತರಿಸಿದ್ರು. ಕೇಕ್ ಕಟ್ ಮಾಡಿದೆ. ನಾನು ಮತ್ತು ನನ್ನ ಮಗಳು ಮತ್ತು ನನ್ನ ನಾದಿನಿ ಮಗಳ ಜೊತೆ ಒಂದು ಕೇಕನ್ನು ಕಟ್ ಮಾಡಿದ್ರಿ. ಕೇಕ್ ಕಟ್ ಮಾಡಿದ ತಕ್ಷಣ ನಾವು ಹೊರಟಿದ್ದೆ ಮಾಲೂರಲ್ಲಿ ಇರುವಂತಹ ಒಂದು ಸ್ಪೋರ್ಟಿಕೋ ರೆಸಾರ್ಟ್ ಅಂತೂ ತುಂಬಾ ದೊಡ್ಡದಾಗಿದೆ, ಹಾಗೆ ತುಂಬಾ ಸ್ಪೇಷಿಯಸ್ ಆಗಿ ಕೂಡ ಇದೆ ಆ್ಯಂಡ್ ತುಂಬಾ ಹೈಜಿನಿಕ್ಕಾಗೂ ಕೂಡ ಮೇಂಟೈನ್ ಮಾಡಿದರು. ನಾನಿವಾಗ ಮೊದಲಿಗೆ ರೂಮ್ ಟೂರನ್ನು ಮಾಡಿಬಿಡ್ತೀನಿ. ನಾನು ಫಸ್ಟು ಹೋಗಿದ ತಕ್ಷಣ ರೆಡಿಯಾಗಿದ್ದೆ, ಪೂಲಲ್ಲಿ ಬೀಳಬೇಕು ಅಂತ ಹೇಳಿ ಸ್ವಿಮ್ಮಿಂಗ್ ಡ್ರೆಸ್ಸನ್ನು ಹಾಕ್ಕೊಂಡು ರೆಡಿಯಾಗಿದ್ದೆ. ಸೊ ನೋಡಿ, ಈ ರೀತಿ ಇತ್ತು ರೂಮು. ಟಿ ವಿ ಇತ್ತು, ಒಂದು ಬೆಡ್ ಇತ್ತು. ಸೊ 3 ಮೆಂಬರ್ಸ್ ಆರಾಮಾಗಿ ಮಲ್ಕೋಬೋದಾಗಿತ್ತು, ಅಷ್ಟು ದೊಡ್ಡದಾಗಿತ್ತು ಬೆಡ್ಡು. ಆ್ಯಂಡ್ ಚಿಕ್ಕದಾಗಿ ಒಂದು ಬಾಲ್ಕನಿ ಸಹ ಇತ್ತು ಆ ರೂಮಲ್ಲಿ. ಸೊ ಈ ರೀತಿ ರೂಮ್ ಇತ್ತು. ಸೊ 2 ದಿವಸಕ್ಕೆ ನಾವು ಈ ರೂಮನ್ನು ಬುಕ್ ಮಾಡಿದ್ರಿ. ಅಂದರೆ ಇವತ್ತು ಹೋಗಿದ್ದೀವಿ ಅಂತಂದರೆ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಸಹ ಅಲ್ಲಿ ಸ್ಟೇ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇರುತ್ತೆ. ಯಾಕೆಂದರೆ ನಾವು ತೊಗೊಂಡಿದ್ದು ಜಸ್ಟ್ 1 ಡೇಗೋಸ್ಕರ ಮಾತ್ರ. ಇವತ್ತು ನನ್ನ ಬರ್ಡೇ ಅಂತಂದರೆ ಸೊ ಇವತ್ತು ನಾವು ಬರ್ಡೇನೆಲ್ಲ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ 11 ಗಂಟೆಗೆ ನಾವು ಈ ಒಂದು ರೂಮ್ಸ್ನ ಚೆಕ್ಔಟ್ ಮಾಡಬೇಕಾಗಿತ್ತು. ರೆಸಾರ್ಟ್ ಇರುವಂತಹ ಜಾಗ ಆಗಿರ್ಬೋದು, ಅದರ ಅಟ್ಮಾಸ್ಫಿಯರ್ ಆಗಿರ್ಬೋದು, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೆಲ್ಕಮ್ ಮಾಡಬೇಕಾದ್ರೆ ಒಂದು 2 ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಆ ಕಡೆ ಒಂದು ಈ ಕಡೆ ಒಂದು. ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನನ್ನ ಮಗಳಂತೂ ಸ್ವಿಮ್ಮಿಂಗ್ ಮಾಡೋದಂದರೆ ತುಂಬಾ ಇಷ್ಟಪಡ್ತಾಳೆ. ಸೊ ಫಸ್ಟ್ ಅವಳು ಕರ್ಕೊಂಡು ಹೋಗಿದ್ದೆ ಪೂಲ್ ಸೈಡು. ಸೊ ಅವಳಿಗೆ ಸ್ವಿಮ್ಮಿಂಗ್ ಮಾಡಿಸಿ ನಾವೊಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಾ ಇದ್ದರೆ ನನ್ನ ನಾದಿನಿ ಮಗಳಂತೂ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ನೀರು ಕುಡಿತಿದ್ಲು. ಒಟ್ಟಿನಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದಕ್ಕೆ ತುಂಬಾ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತಲೇ ಹೇಳ್ಬೋದು ಈ ರೆಸಾರ್ಟಲ್ಲಿ. ನಾನು ಇಷ್ಟು ದಿವಸ ಹೋಗಿರುವಂತಹ ರೆಸಾರ್ಟಲ್ಲಿ ಯಾವುದೇ ರೆಸಾರ್ಟಲ್ಲೂ ಈ ರೇಂಜ್ಗೆ ಇಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ನ ನಾನು ನೋಡಿರಲಿಲ್ಲ. ಸೊ ಪೂಲ್ನ ನೋಡಿದ ತಕ್ಷಣ ನಮ್ಮೆಲ್ರಿಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳಿಗಂತೂ ಎಲ್ರಿಗಿಂತ ಹೆಚ್ಚಾಗಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪೂಲಲ್ಲಿ ಆಡೋದು ಅಂತಂದರೆ ಅಷ್ಟು ಇಷ್ಟ ಅವಳಿಗೆ. ಜಸ್ಟ್ ಪೂಲಲ್ಲೇ ಅಂತ ಅಲ್ಲ, ನೀರಲ್ಲಿ ಆಡಬೇಕು ಅಂತಂದ್ರೂ ತುಂಬಾ ಇಷ್ಟಪಟ್ಟು ನೀರಲ್ಲೂ ಸಹ ಆಟ ಆಡ್ತಾಳೆ. ನೆಕ್ಸ್ಟ್ ಸ್ವಿಮ್ಮಿಂಗ್ ಆದಮೇಲೆ ಅಲ್ಲೇ ರೈನ್ ಡ್ಯಾನ್ಸ್ ಮಾಡಿದ್ವಿ. ನಾನು ಮತ್ತು ನನ್ನ ನಾದಿನಿ ಅಷ್ಟೇ ಇಬ್ಬರೇ ಮಾಡಿದ್ವಿ. ಅಲ್ಲಿ ಬಂದಿದ್ದಂತಹ ಅಷ್ಟು ಜನ ಕೆಳಗಡೆ ಮಾಡ್ತಿದ್ವಿ, ಯಾಕಂದರೆ ವಾಟರ್ ಫೋರ್ಸ್ ತುಂಬಾ ಇತ್ತು. ಸೊ ಆ ಫೋರ್ಸ್ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವರೆಲ್ಲ ಹೋಗಿ ಔಟ್ಸೈಡ್ ಡ್ಯಾನ್ಸ್ ಮಾಡ್ತಿದ್ರು. ನಾನು ನನ್ನ ನಾದಿನಿ ಮಾತ್ರ ರೈನ್ ಡ್ಯಾನ್ಸ್ಗೆ ಸ್ಪೇಸ್ ಕೊಟ್ಟಿದ್ರಲ್ಲ, ಆ ಸ್ಪೇಸಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ರಿ. ಇದಾದಮೇಲೆ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಹೊರಟಿದ್ದೆ ಆ್ಯಕ್ಟಿವಿಟೀಸ್ ಕಡೆ. ಸೊ ರೆಸಾರ್ಟಲ್ಲೇ ಒಂದು ಗಾಡಿನ ಕೊಡ್ತಾರೆ. ಆ ಗಾಡಿನ ತೊಗೊಂಡು ಆ್ಯಕ್ಟಿವಿಟಿ ಏರಿಯಾಗೆ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಅವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನನ್ನ ಮಗಳು ಮತ್ತು ನನ್ನ ನಾದಿನಿ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು. ಅವ್ರಿಗೆ ಈ ರೀತಿ ಔಟ್ಸೈಡ್ ಹೋಗಿ ಸ್ಟೇ ಆಗೋದು ಅಂದರೆ ತುಂಬಾ ಇಷ್ಟ. ಸೊ ಈ ಕಾರಣಕ್ಕಾಗಿ ಅವ್ರಿಗಂತೂ ತುಂಬ ಖುಷಿಯಾಗಿತ್ತು. ನನ್ನ ಬರ್ಡೇ ನೆಪದಲ್ಲಿ ಅವ್ರು ನನಗಿಂತ ಹೆಚ್ಚಾಗಿ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಸೊ ನಾವು ಹೊರಟಿದ್ದು ಆ್ಯಕ್ಟಿವಿಟಿ ಏರಿಯಾಸ್ ಕಡೆ. ನಂತರ ಮಕ್ಕಳನ್ನ ಅವ್ರ ಆ್ಯಕ್ಟಿವಿಟೀಸ್ನ ಆಡೋದಕ್ಕೆ ಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅವ್ರು ನನಗೆ ಬೌಲಿಂಗ್ ಮಾಡ್ತಿದ್ರು, ನಾನು ಬ್ಯಾಟಿಂಗ್ ಆಡ್ತಿದ್ದೆ. ಕ್ರಿಕೆಟ್ ಆಡೋದಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಲೈಕ್ ಚಿಕ್ಕ ವಯಸ್ಸಲ್ಲಿ ಆಡಿದ್ದು, ಇವಾಗ ಆಡಿದ್ದು ತುಂಬಾ ಖುಷಿ ಆಯಿತು. ಸೊ ನಿಮ್ಮಲ್ಲಿ ಯಾರಿಗಾದರೂ ಕ್ರಿಕೆಟ್ ಆಡೋದು ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಕ್ರಿಕೆಟ್ ಆಡಿದ್ಮೇಲೆ ಮಗಳ ಜೊತೆ ಸ್ವಲ್ಪ ಆಟ ಆಡೋಣ ಅಂತ ಹೇಳಿ ಹೋಗಿ ಮಗಳ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡಿದೆ. ಅವಳು ಕೂಡ ತುಂಬಾ ಖುಷಿಪಟ್ಲು. ಮಮ್ಮ ನಂತರನೇ ಚಿಕ್ಕ ಮಗು ಥರ ಆಟ ಆಡ್ತಿದ್ದಾಳೆ ಅಂತ ಹೇಳಿ ಅವಳು ಕೂಡ ಖುಷಿಪಟ್ಲು. ಇದಾದಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ನಾನು ನನ್ನ ನಾದಿನಿ ನನ್ನ ಮಗಳು ಎಲ್ಲರೂ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡ್ರಿ. ಇದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ಕೇಕ್ ಕಟ್ ಮಾಡೋದಕ್ಕೆ ಅಂತ ಬಂದರೆ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇಂತಹ ವ್ಯೂನಲ್ಲಿ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಫೋಟೋಸ್ ಅಲ್ಲೂ ಸಹ ಕ್ಲಿಕ್ ಮಾಡಿಸ್ಕೊಂಡಿದ್ದು ಆದಮೇಲೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮತ್ತೆ ಆಯಿತು. ನನ್ನ ಹಸ್ಬೆಂಡ್ ಕೇಕನ್ನು ತರಿಸಿದ್ರು. ಕೇಕ್ ತರಿಸಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ನನ್ನ ಬರ್ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಆ್ಯಂಡ್ ಒಂದೊಂದ್ಸತಿ ಅನಿಸುತ್ತೆ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಫ್ಯಾಮಿಲಿ ಅಂತ ಹೇಳಿ. ಸೊ ತುಂಬಾ ಖುಷಿ ಆಯಿತು. ನನ್ನ ನಾದಿನಿ ಮಗಳಂತೂ ತುಂಬ ಖುಷಿಪಡ್ತಿದ್ಲು, ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು. ಅಲ್ಲಿರೋದು ನನ್ನ ಅತ್ತೆ, ನನ್ನ ಮಾವ ಹಾಗೆ ನನ್ನ ಹಸ್ಬೆಂಡ್. ಸೊ ಈವ್ನಿಂಗ್ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅಲ್ಲೇ ನೈಟು ರೆಸ್ಟೋರೆಂಟಲ್ಲಿ ಅಂದರೆ ಓಪನ್ ರೆಸ್ಟೋರೆಂಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರಿ. ನನ್ನ ಮಗಳು ನನಗೆ ವೀಡಿಯೋ ಮಾಡ್ತಿದ್ಲು.
ನಾನು ಸ್ವಲ್ಪ ಚೈಲ್ಡಾಗಿ ಬಿಹೇವ್ ಮಾಡ್ತಿದ್ದೆ. ಸೊ ನೈಟ್ ವ್ಯೂ ಈ ರೀತಿ ಕಾಣಿಸ್ತಿತ್ತು ಸ್ಪೋರ್ಟಿಕೋ ರೆಸಾರ್ಟ್ದು. ಆ್ಯಂಡ್ ಹಾಗೆ ಲೈವ್ ಮ್ಯೂಸಿಕ್ ಸಹ ಅರೇಂಜ್ ಮಾಡಿದರು. ಸೊ ಇನ್ನೂ ಯಾರೂ ಬಂದಿರಲಿಲ್ಲ, ಬಟ್ ಮ್ಯೂಸಿಕ್ ಮಾತ್ರ ಆನ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಡಿನ್ನರ್ಗೆ ಬರ್ತಾರಲ್ಲ, ಡಿನ್ನರ್ಗೆ ಬಂದಾಗ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಬಟ್ ಇನ್ನೂ ಯಾರೂ ಸಹ ಬಂದಿರಲಿಲ್ಲ. ಆ ಒಂದು ರೆಸಾರ್ಟಲ್ಲಿ ನಾವು ಹೋದಾಗ ಏನಾಗಿತ್ತು ಅಂತಂದರೆ, ಒಂದೇ ಕಂಪ್ನಿಯವರು 140 ರೂಮ್ಸ್ ಏನೋ ಬುಕ್ ಮಾಡಿದ್ರಂತೆ. ಸೊ ಆಲ್ಮೋಸ್ಟ್ ಒಂದು 40 to 50 ಲ್ಯಾಕ್ ಪ್ಯಾಕೇಜ್ ಏನೋ ಪೇ ಮಾಡಿಬಿಟ್ಟು ಆ ರೀತಿ ರೂಮ್ಸ್ನ ಬುಕ್ ಮಾಡಿದ್ರಂತೆ. ಸೊ ಎಲ್ಲ ಆಲ್ಮೋಸ್ಟ್ ಒಂದೇ ಕಂಪ್ನಿನವರೇ ಇದ್ದರು. ಸಪ್ರೇಟ್ ಅಂತ ಇದ್ದಿದ್ದು ನಾವು ಒಬ್ಬರೇ ಅಂತ ಹೇಳ್ಬೋದು. ಸೊ ಆ ರೀತಿ ಇತ್ತು ನಾವು ಹೋದಾಗ ರೆಸಾರ್ಟು. ಸೊ ನೆಕ್ಸ್ಟ್ ಡಿನ್ನರೆಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆದಮೇಲೆ ನನ್ನ ಮಗಳದ್ದು ಫೋಟೋಶೂಟ್ ಆಗಿರಲಿಲ್ಲ, ಜಸ್ಟ್ ನಂದು ಮಾತ್ರ ಫೋಟೋಸ್ ಆಗ್ತಿತ್ತು. ಸೊ ನನ್ನ ಮಗಳದ್ದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಅವಳನ್ನೂ ಆಚೆ ಕರ್ಕೊಂಡೋದೆ. ಆಚೆ ಕರ್ಕೊಂಡೋದಾಗ ಒಂದು ಕ್ಯೂಟ್ ಕ್ಯಾಟನ್ನು ನೋಡಿ ಅವಳಿಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅವಳಿಗೆ ಕ್ಯಾಟು, ಪೆಟ್ಸು ಲೈಕ್ ಡಾಗು ಇದೆಲ್ಲ ಅಂದರೆ ತುಂಬಾ ಇಷ್ಟ. ಸೊ ಹೋದಾಗ ಅದನ್ನು ನೋಡಿ ತುಂಬಾ ಇಷ್ಟಪಟ್ಟಳು. ಆ್ಯಂಡ್ ಹಾಗೆ ಒಳ್ಳೊಳ್ಳೆ ಪೋಸ್ಟ್ ಕೂಡ ಕೊಟ್ಟಳು. ಫೋಟೋಸ್ನ ಕ್ಲಿಕ್ ಮಾಡಿದೆ. ಅದಾದಮೇಲೆ ಅವಳ ಕೈಯಲ್ಲೇ ನಾನು ಕೂಡ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡೆ. ನೋಡಿ, ಇದು ಅವಳು ಕ್ಲಿಕ್ ಮಾಡಿರುವಂತಹ ಫೋಟೋನೇ. ಅವಳಿಗೆ ಇವಾಗ ಜಸ್ಟ್ 4.5 years ಅಷ್ಟೇ. ಸೊ ನೆಕ್ಸ್ಟ್ ಅವ್ಳ ಕೈಯಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡಿದ್ದಾದಮೇಲೆ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಆಪ್ಷನ್ಸ್ ಇತ್ತು, ಲೈಕ್ ವೆಜ್ಜು, ನಾನ್ ವೆಜ್ ಎಲ್ಲದರಲ್ಲೂ ಸಹ ತುಂಬಾ ಆಪ್ಷನ್ಸ್ ಇತ್ತು ನಮಗೆ. ನಾವು ಸ್ಯಾಟರ್ಡೇ ಆಗಿದ್ದರಿಂದ ನಾವು ತಿಂದಿದ್ದು, ನನ್ನ ಬರ್ಡೇ ಇದ್ದಿದ್ದು ಫ್ರೈಡೇ, ಸೊ ಸ್ಯಾಟರ್ಡೇ ಆಗಿದ್ದರಿಂದ ನಾವು ತಿಂದಿದ್ದು ವೆಜ್ ಐಟಮ್ಸ್ನೇ ತಿಂದ್ರಿ. ಸೊ ದೋಸೆ ತಿಂದ್ವಿ, ಲೈಕ್ ಬಿಸಿ ಬಿಸಿ ಅಲ್ಲೇ ಮಾಡಿಕೊಡ್ತಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ದೋಸೆ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಸ್ವಲ್ಪ ಪೊಂಗಲ್ ತಿಂದೆ, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಒಟ್ನಲ್ಲಿ ಓವರಾಲ್ ಹೇಳಬೇಕು ಅಂತಂದರೆ ರೆಸಾರ್ಟ್ ಬಗ್ಗೆ ತುಂಬ ಹೈಜೀನಾಗಿ, ನೀಟಾಗಿ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರು ಬೇಕಾದರೂ ಈ ಒಂದು ರೆಸಾರ್ಟ್ಗೆ ಹೋಗಿ ಸ್ಟೇ ಆಗಿ ಬರ್ಬೋದು. ಆ್ಯಂಡ್ ಎಸ್, ಶೋಕಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಿದ್ದೀನಿ. ಎಸ್, ಯೂಟ್ಯೂಬ್ ಮಾಡ್ತಿದ್ದೀನಿ, ಸ್ವಲ್ಪ ಅರ್ನಿಂಗ್ಸ್ ಆಗ್ತಿದೆ ನಿಜ, ಬಟ್ ಯೂಟ್ಯೂಬಿಂದನೇ ಎಲ್ಲವನ್ನು ಸಹ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನೀವು ನನ್ನ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಚೆಕ್ ಮಾಡಿ, ಹಾಗೆ ನನ್ನ ವ್ಯೂಸ್ ಎಷ್ಟು ಬರ್ತಿದೆ ಅನ್ನೋ ಚೆಕ್ ಮಾಡಿ. ವ್ಯೂಸ್ ಇಷ್ಟು ಲೈಕ್ 150, 140 ಆ ಥರ ಬರ್ತಿದೆ. ಅಕಸ್ಮಾತ್ ನಾನೇನಾದರೂ ಈ ಭವ್ಯ ಗೌಡ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ 1,500, 2,000 ವ್ಯೂಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ವ್ಯೂಸ್ ಇಟ್ಕೊಂಡು ನಾನು ಯಾವ ರೇಂಜ್ಗೆ ಅರ್ನಿಂಗ್ಸ್ ಮಾಡೋಕ್ಕಾಗುತ್ತೆ? ಏನು ಲಕ್ಷಗಟ್ಟಲೆ ದುಡಿಯೋಕ್ಕಾಗಲ್ಲ. ನನ್ನ ಒಂದು ಅರ್ನಿಂಗ್ಸ್ ಇರೋದು ಇನ್ನೂ 1000ದಲ್ಲೇ ಮಾತ್ರ. ಸೊ ಆ 1000ನ ಇಟ್ಕೊಂಡು ನಾವಿಲ್ಲಿ ಲೈಕ್ ಇಲ್ಲಿ 3-4 ತಿಂಗಳು ವರ್ಕ್ ಮಾಡಿದ್ರೆ ಯೂಟ್ಯೂಬಲ್ಲಿ, ಆ 3-4 ತಿಂಗಳಿಗೆ ನಮಗೆ ಇಲ್ಲಿ 10,000, 11,000 ಆ ಥರ ಪೇಮೆಂಟ್ ಇನ್ನೂ ಸದ್ಯಕ್ಕೆ ಆಗ್ತಿರೋದು. ಸೊ 10,000ನ ಇಟ್ಕೊಂಡು ನಾವು ಒಂದು ದಿವಸ ಹೋಗಿ ಶೋಕಿ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಆ ರೆಸಾರ್ಟಲ್ಲೇ 30,000-35,000 ಖರ್ಚಾಯಿತು, ಜಸ್ಟ್ ಒಂದು ದಿವಸ ಸ್ಟೇ ಆಗಿದ್ದಕ್ಕೇ. ಆ್ಯಂಡ್ ಇನ್ನು ಶಾಪಿಂಗು ಅದು ಇದು ಅಂತೆಲ್ಲ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ ಬರ್ಡೇಗೆ ಅಂತ ಹೇಳಿನೇ ಜಸ್ಟ್ ಈ ರೀತಿ ಸಿಂಪಲಾಗಿ ಬರ್ಡೇ ಮಾಡ್ಕೊಬೇಕು ಅಂತಂದ್ರೇ ಅರೌಂಡ್ ಒಂದು 50,000ವರೆಗೂ ಖರ್ಚಾಗಿದೆ. ಸೊ ಯೂಟ್ಯೂಬಲ್ಲಿ 3 ತಿಂಗಳಿಗೆ 4 ತಿಂಗಳಿಗೆ 10,000-15,000ನ ಇಟ್ಕೊಂಡು ನಾವು ಇಷ್ಟೆಲ್ಲ ಖರ್ಚು ಮಾಡ್ತೀವಿ ಅಂತಂದರೆ ಹೇಗೆ ಸಾಧ್ಯ? ಅದು ನೀವೇ ಥಿಂಕ್ ಮಾಡಿ. ನಮಗೆ ಬೇರೆ ಅರ್ನಿಂಗ್ ಸೋರ್ಸಸ್ ಕೂಡ ಇದೆ. ಆ್ಯಂಡ್ ನನ್ನ ಗಂಡನೂ ಕೂಡ ದುಡಿತಿದ್ದಾರೆ, ತುಂಬ ಚೆನ್ನಾಗೇ ದುಡಿತಿದ್ದಾರೆ ಹೇಳಬೇಕು ಅಂತಂದರೆ. ಸೊ ಅದರಿಂದ ನಾವು ಶೋಕಿ ಮಾಡ್ತಿದ್ದಾರೆ ಹೊರತು ಯೂಟ್ಯೂಬಲ್ಲಿ ಬರ್ತಿರುವಂತಹ ದುಡ್ಡಿಂದ ನಾವು ಶೋಕಿ ಮಾಡ್ತಿಲ್ಲ. ಅದನ್ನು ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಅದನ್ನು ಸೇವಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮಾಡಿ ಅದರಿಂದ ಏನು ತೊಗೋತೀನಿ ಅನ್ನೋದ್ರ ಬಗ್ಗೆ, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಶೋಕಿ ಮಾಡ್ತೀರಾ ಅಂತ ಅನ್ನೋರಿಗೆ ಇವಾಗ ಗೊತ್ತಾಯಿತು ಅನಿಸುತ್ತೆ ನಾವು ಯಾವ ರೀತಿ ಶೋಕಿ ಮಾಡ್ತಾ ಇದ್ದೀವಿ ಅಂತ. ನಿಮಗೂ ಶೋಕಿ ಮಾಡಬೇಕು ಅಂತ ಅನಿಸಿದ್ರೆ ಪ್ಲೀಸ್ ನೀವು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ಆ್ಯಂಡ್ ಯಾವುದೇ ರೀತಿಯಾದಂತಹ ಕ್ವಾಲಿಫಿಕೇಷನ್ ಕೂಡ ಬೇಕಾಗಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ಯೂಟ್ಯೂಬಲ್ಲಿ ನಿಮಗೆ ಮೇಯ್ನ್ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದರೆ, ನಿಮಗೆ ಯಾವುದೇ ರೀತಿಯಾದಂತಹ ಟ್ಯಾಲೆಂಟ್ ಇಲ್ಲದೇ ಇದ್ದರೂ ಸಹ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ವೀಡಿಯೋಸ್ಗಳನ್ನ ಮಾಡಿಕೊಂಡು ಅರ್ನಿಂಗ್ಸನ್ನು ಶುರು ಮಾಡ್ಕೋಬೋದು. ಸೊ ಅವ್ರು ಅಷ್ಟು ದುಡಿತಿದ್ದಾರೆ, ಇವ್ರು ಇಷ್ಟು ಶೋಕಿ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ನೋಡ್ಕೊಂಡು ಸುಮ್ಮನೆ ಗಾಸಿಪ್ ಮಾಡ್ಕೊಂಡು ಓಡಾಡೋ ಬದಲು ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ಶೋಕಿ ಮಾಡಿ. ಯಾರು ಎಷ್ಟು ದಿವಸ ಇರ್ತಾರೋ, ಯಾರು ಎಷ್ಟು ದಿವಸಕ್ಕೆ ಹೋಗ್ತಾರೋ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಇದ್ದಕ್ಕಿದ್ದಾಗೆ ಹೊರಟೋಗ್ತಿರೋರನ್ನ ನಾವು ನೋಡ್ತಿದ್ದೀವಿ. ಸೊ ಇದ್ದಷ್ಟು ದಿವಸ ಖುಷಿಯಾಗಿರಿ, ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.